ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್ ಕಿರಣ್. ಸ್ನೇಹಿತರೆ, ನಾವು ಇವತ್ತು ಮಂತ್ಲಿ ಡಿವಿಡೆಂಡ್ ಕೊಡುವ ಗೌರ್ಮೆಂಟ್ ಸ್ಟಾಕ್ಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಎವ್ರಿ ಮಂತ್ ಕೂಡ ಇದರಿಂದ ನೀವು ಆದಾಯ ಗಳಿಸ್ಬೋದು ಸ್ನೇಹಿತರೆ. ಕರೆಕ್ಟಾಗಿ ಪ್ಲಾನ್ ಮಾಡಿ ಶೇರ್ಗಳನ್ನ ಬೈ ಮಾಡ್ತೀವಿ ಸ್ನೇಹಿತರೆ. ಜನವರಿ ಮಂತಲ್ಲಿ ನಮಗೆ ಡಿವಿಡೆಂಡ್ ಕೊಡುವಂಥ ಕಂಪ್ನಿಗಳು ONGC 4 ಅಂತ ಕಂಪ್ನಿಗಳು ಸ್ನೇಹಿತರೆ. ಅದೇ ರೀತಿ ಫೆಬ್ರವರಿ ಮಂತಲ್ಲಿ HPCL, BDL, ಗೇಲ್ ಅನ್ನೋ ಸಂಸ್ಥೆಗಳು ನಮಗೆ ಡಿವಿಡೆಂಡನ್ನು ಕೊಡುತ್ತವೆ. ಅದೇ ರೀತಿ ಮಾರ್ಚಲ್ಲಿ ಪವರ್ ಗ್ರಿಡ್ ಮತ್ತು RVNL, BPCL. ಏಪ್ರಿಲಲ್ಲಿ ಕೋಲ್ ಇಂಡಿಯಾ ಮತ್ತು ಆಯಿಲ್ ಇಂಡಿಯಾ ಡಿವಿಡೆಂಡ್ ಅಂತ ಕೊಡ್ತೇವೆ ಸ್ನೇಹಿತರೆ. ಅದೇ ರೀತಿ ಮೇ ಮಂತಲ್ಲಿ IOCL ಕಂಟೈನರ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಸ್ಟಾಕ್ಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತೇವೆ. ಅದೇ ರೀತಿ ಜೂನಲ್ಲಿ PFC ಮತ್ತು REC ಸಂಸ್ಥೆಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತೇವೆ. ಅದೇ ರೀತಿ ಜುಲೈಯಲ್ಲಿ NMDC ಮತ್ತು SCVN ಸಂಸ್ಥೆಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತೇವೆ. ಅದೇ ರೀತಿ ಆಗಸ್ಟಲ್ಲಿ NHFC ಇಂಜಿನಿಯರ್ ಇಂಡಿಯಾ ಲಿಮಿಟೆಡ್ ಈ ಸಂಸ್ಥೆಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತೇವೆ. ಅದೇ ರೀತಿ ಸೆಪ್ಟೆಂಬರಲ್ಲಿ ಸೇಲ್ ಮತ್ತು ರೈಟ್ಸ್ ಲಿಮಿಟೆಡ್ ಅನ್ನೋ ಸಂಸ್ಥೆಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತೇವೆ. ಅದೇ ರೀತಿ ಅಕ್ಟೋಬರಲ್ಲಿ NTPCL ಈ ಸಂಸ್ಥೆ ನಿಮಗೆ ಡಿವಿಡೆಂಡನ್ನು ಕೊಡ್ತೇವೆ. ಅದೇ ರೀತಿ ನವೆಂಬರಲ್ಲಿ BL ಸಂಸ್ಥೆ ನಿಮಗೆ ಕೊಡ್ತೇವೆ. ಅದೇ ರೀತಿ ಡಿಸೆಂಬರಲ್ಲಿ BHEL ಮತ್ತು ONGC ಸಂಸ್ಥೆಗಳು ನಿಮಗೆ ಡಿವಿಡೆಂಡನ್ನು ಕೊಡ್ತೇವೆ. ಸ್ನೇಹಿತರೆ, ಇದೇ ರೀತಿ ನೀವು ಪ್ಲಾನ್ ಮಾಡಿದ್ರೆ ಮಂತ್ಲಿ ಡಿವಿಡೆಂಡ್ ಫ್ರಮ್ PSU ಸ್ಟಾಕಲ್ಲಿ ನೀವು ಎವ್ರಿ ಮಂತ್ ನೀವು ಆದಾಯ ಬರೋ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡು ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.